ನಮಸ್ಕಾರ ಎಲ್ರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಥನೆಗೆ ಮತ್ತೆ ಸ್ವಾಗತ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಹಾರರ್ ಕಥೆನ ಹೇಳೋಣ ಅಂತ ಬಂದಿದ್ದೀನಿ. ಇದು 6 ತಿಂಗಳ ಹಿಂದೆ ನನ್ನ ಕೊಲೀಗ್ ಒಬ್ಬರ ತಮ್ಮನ ಜೊತೆ ನಡೆದಿರುವಂಥದ್ದು. ಅವರ ಹೆಸರನ್ನ ರಮಿತ್ ಅಂತ ಇಟ್ಕೊಳ್ಳೋಣ. ನನಗೆ ನನ್ನ ಕೊಲೀಗ್ ಈ ವಿಷಯನ ಹೇಳಿದ ಮೇಲೆ ಒಂದು ಸ್ವಲ್ಪ ದಿನ ಸಂಜೆ ಒಂದು 6-7 ಗಂಟೆ ಮೇಲೆ ನಾನು ತಿರುಗಾಡೋಕೆ ಭಯ ಪಡ್ತಾ ಇದ್ದೆ. ನಿಮಗೂ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಈ ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ. ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ಈ ರಮಿತ್ ಎನ್ನುವರು ಮಾರತ್ಹಳ್ಳಿ ಹತ್ರ ಇರುವ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ IT ಉದ್ಯೋಗಿ. ಇವರ ಮನೆ ಇರೋದು ಬನಶಂಕರಿಯಲ್ಲಿ. ಇವರು ಡೈಲಿ ಬನಶಂಕರಿಯಿಂದ ಮಾರತ್ಹಳ್ಳಿಗೆ ಬರ್ತಾ ಇದ್ರು. ಕೆಲವೊಂದ್ಸಲ ಕ್ಯಾಬ್ ಪಿಕಪ್ ಟೈಮ್ ತುಂಬಾ ಬೇಗ ಇರೋದ ಕಾರಣಕ್ಕೆ ಇವರು ಬೈಕಲ್ಲೇ ಬರ್ತಾ ಇದ್ರು. ಮಾರತ್ಹಳ್ಳಿ ಕಡೆ ಕೆಲಸ ಮಾಡ್ತಾ ಇರೋರಿಗೆ ಗೊತ್ತಿರ್ಬೋದು, ನಮ್ಮ ಶಿಫ್ಟ್ ಟೈಮಿಂಗ್ಸ್ ಒಂದು 2 ಗಂಟೆಗಿದ್ರೆ ಅವರು 11:15ಗೆ ಕ್ಯಾಬ್ ಕಳಿಸಿರ್ತಾರೆ. ಅಷ್ಟು ಬೇಗ ಪಿಕಪ್ ಆಗುತ್ತೆ. ಅದೇ ಕಾರಣಕ್ಕೆ ರಮಿತ್ ಕೆಲವೊಂದು ಸಲ ಬೈಕಲ್ಲಿ ಆಫೀಸ್ಗೆ ಹೋಗ್ತಾ ಇದ್ರು. ಆವತ್ತು ಶುಕ್ರವಾರ. ರಮಿತ್ ಫ್ರೆಂಡ್ ಹೇಳ್ತಾರೆ, ಮಗ ನಾನಿವತ್ತು ಊರಿಗೆ ಹೋಗ್ತೀನಿ, ಇಲ್ಲೇ ಆಫೀಸಿಂದನೇ ಲಾಗ್ ಆಫ್ ಮಾಡಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೀನಿವತ್ತು ಬೈಕ್ ತಗೊಂಡ್ ಬರ್ತೀಯಾ ಅಂತ ಕೇಳ್ತಾನೆ. ಯಾಕೆಂದ್ರೆ ಬೈಕ್ ತಗೊಂಡ್ ಬಂದ್ರೆ ಮೆಜೆಸ್ಟಿಕ್ ವರೆಗೂ ಬೈಕಲ್ಲೇ ಹೋಗ್ಬಹುದು ಅಂತ. ಅದಕ್ಕೆ ರಮಿತ್ ಸರಿ ಕಣೋ ಆಯ್ತು, ನಾನು ಬೈಕ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು. ಇವರ ಶಿಫ್ಟ್ ಟೈಮಿಂಗ್ಸ್ ಇರೋದು 2 ಗಂಟೆಯಿಂದ ನೈಟ್ 11 ಗಂಟೆವರೆಗೂ. ರಮಿತ್ ಫ್ರೆಂಡ್ಗೆ ಬಸ್ ಇದ್ದಿದ್ದು 10:00ವರೆಗೆ. ಮಾರತ್ಹಳ್ಳಿಯಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕು ಅಂದ್ರೆ ಆ ಪೀಕ್ ಟೈಮಲ್ಲಿ ಒಂದು 1.5 ಅವರ್ ಬೇಕಾಗ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ನೈಟ್ 8:00ವರೆಗೆ ಲಾಗ್ ಆಫ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಆದ್ರೆ ಇವರ ಹಣೆ ಬರಕ್ಕೆ ಅವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಇವ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಅಂದ್ರೆ 10:00ವರೆಗಲ್ವ ಬಸ್ ಇರೋದು, 8:00ವರೆಗೆ ಆಫೀಸ್ ಬಿಟ್ರೆ ಅಲ್ಲೆಲ್ಲಾದ್ರೂ ಊಟ ಮಾಡ್ಕೊಂಡು ಒಂದು 10 ಗಂಟೆಗೆಲ್ಲ ಮೆಜೆಸ್ಟಿಕ್ ರೀಚ್ ಆಗ್ಬಹುದು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಆದ್ರೆ ಈ ಮಳೆ ನೋಡಿದ್ರೆ 8:00ವರೆಗೆ ಹೊರಟರು ಕೂಡ ಇವರು 10:00ವರೆಗೆ ಮೆಜೆಸ್ಟಿಕ್ ರೀಚ್ ಆಗೋ ತರ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಟ್ರಾಫಿಕ್ ಆಗಿತ್ತು. ಅದಕ್ಕೆ ರಮಿತ್ ಏನ್ ಹೇಳ್ತಾನಂದ್ರೆ, ಮಗ ನಾವೀಗ ಸೀದಾ ಮೆಜೆಸ್ಟಿಕ್ ಕಡೆಗೆ ಹೋಗೋಣ, ಟೈಮ್ ಇದ್ರೆ ಅಲ್ಲೇ ಎಲ್ಲಾದ್ರೂ ಒಂದು ಹೋಟೆಲಲ್ಲಿ ಊಟ ಮಾಡೋಣ, ಇಲ್ಲ ಅಂದ್ರೆ ನನಗೆ ಪಾರ್ಸಲ್ ತಂದು ಕೊಡ್ತೀನಿ, ನೀನು ಬಸ್ಸಲ್ಲಿ ಹೋಗ್ತಾನೆ ತಿನ್ಕೊಂಡು ಹೋಗು, ನಾನು ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಮಳೆ ನೋಡಿದ್ರೆ ನಾವು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಹೋದ್ರೆ ಪಕ್ಕ ಬಸ್ ಮಿಸ್ ಮಾಡ್ಕೋತೀವಿ ಅಂತ ಅನ್ಕೊಂಡು ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಆವತ್ತಂತೂ ಮಳೆ ಯಾವ ರೀತಿ ಸುರಿತಾ ಇತ್ತು ಅಂದ್ರೆ ಬಹುಶಃ ಬೆಂಗಳೂರು ಕೊಚ್ಕೊಂಡು ಹೋಗ್ಬೋದು ಅನ್ನೋ ತರ ಮಳೆ ಬರ್ತಾ ಇತ್ತು. ಹಂಗೋ ಹಿಂಗೋ ಮಾಡಿ ಶಾರ್ಟ್ ಕಟ್ ಎಲ್ಲ ಯೂಸ್ ಮಾಡಿಕೊಂಡು ಇವರೊಂದು 10 ಗಂಟೆಗೆ ಮೆಜೆಸ್ಟಿಕ್ ರೀಚ್ ಆಗ್ತಾರೆ. ಇವರ ಪುಣ್ಯಕ್ಕೆ ಅಷ್ಟು ಮಳೆ ಬಂದದ್ರಿಂದ ಇವ್ರ ಬಸ್ ಕೂಡ ಬರೋದು 11 ಗಂಟೆ ಆಗ್ಬೋದು ಅಂತ ಅಲ್ಲಿ ಹೇಳಿರ್ತಾರೆ. ಇವರು ಸರಿ ಹಾಗಾದ್ರೆ ಇನ್ನೂ 1 ಅವರ್ ಇದೆಯಲ್ಲ, ಇಲ್ಲೇ ಎಲ್ಲಾದ್ರೂ ಚೆನ್ನಾಗಿರೋ ಹೋಟೆಲ್ಗೆ ಹೋಗೋಣ ಅಂತ ಅಲ್ಲೇ ಮೆಜೆಸ್ಟಿಕ್ ಬಳಿ ಇದ್ದ ಒಂದು ನಾನ್ ವೆಜ್ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು 10:45ಗೆ ಬಸ್ ಸ್ಟಾಪ್ ಹತ್ರ ಬರ್ತಾರೆ. ಆಗ ಊರಿಗೆ ಹೋಗೋ ಬಸ್ ಕೂಡ ಬಂದಿರುತ್ತೆ. ರಮಿತ್ ಅವನ ಫ್ರೆಂಡನ್ನ ಬಸ್ಸಲ್ಲಿ ಹರಿಸಿ, ಸರಿ ಮಗ ನಾನಿನ್ ಹೊರಡ್ತೀನಿ ಅಂತ ರಮಿತ್ ಅಲ್ಲಿಂದ ಬೈಕ್ ತಗೊಂಡು ಹೊರಡ್ತಾನೆ. ಆವಾಗ್ಲೂ ಕೂಡ ಮಳೆ ಬರ್ತಾನೆ ಇತ್ತು. ಆದ್ರೆ ಆಲ್ರೆಡಿ ಟೈಮ್ 11 ಗಂಟೆ ಆಗ್ತಾ ಬಂದದ್ರಿಂದ ಇನ್ನು ನಾನು ಇಲ್ಲೇ ನಿಂತ್ಕೊಂಡ್ರೆ ನನಗೆ ಇವತ್ತು ಮನೆಗೆ ಹೋಗೋಕ್ಕಾಗಲ್ಲ, ಅದು ಅಲ್ಲದೆ ನೈಟ್ ಮೇಲೆ ಈ ಮೆಜೆಸ್ಟಿಕ್ ಕೂಡ ಅಷ್ಟು ಸೇಫ್ ಅಲ್ಲ ಅಂತ ಅನ್ಕೊಂಡು ರಮಿತ್ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಆ ಮಳೆಯಲ್ಲೇನೆ ಹೊರಡ್ತಾರೆ. ಬಸವನಗುಡಿ ಹತ್ರ ಬರ್ತಾ ಬರ್ತಾ ಮಳೆ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ರಮಿತ್ಗೆ ಏನ್ ಮಾಡೋದು ಅಂತ ಕೂಡ ಗೊತ್ತಾಗಲ್ಲ. ಸರಿ ಇನ್ನೇನ್ ಮಾಡಕ್ಕಾಗತ್ತೆ, ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಮಳೆ ಕಮ್ಮಿ ಆದ್ಮೇಲೆ ಹೋಗ್ಬೇಕು ಅಂತ ರಮಿತ್ ಅನ್ಕೋತಾನೆ. ಆಗ ರಮಿತ್ಗೆ ಸ್ವಲ್ಪ ಮುಂದೆ ಒಂದು ಟೀ ಶಾಪ್ ಕಾಣಿಸುತ್ತೆ. ಅಲ್ಲಿ ಆಲ್ರೆಡಿ ತುಂಬಾ ಜನ ನಿಂತಿರ್ತಾರೆ. ಯಾಕೆಂದ್ರೆ ಮಳೆ ತುಂಬಾ ಇದ್ದದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಬೈಕ್ನ ಸೈಡ್ಗೆ ಹಾಕೊಂಡು ಆ ಟೀ ಅಂಗಡಿ ಹತ್ರ ನಿಂತಿದ್ರು. ರಮಿತ್ ಕೂಡ ಬೈಕ್ನ ಸೈಡ್ಗೆ ಹಾಕಿ ಟೀ ಅಂಗಡಿಗೆ ಹೋಗಿ ಒಂದು ಟೀ ಕುಡ್ಕೊಂಡು ಅಲ್ಲೇ ಒಂದು ಕಟ್ಟೆ ಮೇಲೆ ಕೂತಿರ್ತಾರೆ. ಒಂದ್ 20 ನಿಮಿಷ ಆದ್ರೂ ಕೂಡ ಮಳೆ ಸ್ವಲ್ಪನೂ ಕಮ್ಮಿ ಆಗ್ತಾ ಇರಲ್ಲ. ಆಗ್ಲೇ ಟೈಮ್ 11:30 ಆಗಿತ್ತು. ರಮಿತ್ ಇನ್ನೇನ್ ಮಾಡಕ್ಕಾಗತ್ತೆ, ಈ ಮಳೆ ಯಾಕೋ ನಿಲ್ಲೋ ತರ ಕಾಣಿಸ್ತಾ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಟೀಗೆ ಬಿಲ್ ಪೇ ಮಾಡಿ ಬೈಕ್ ತಗೊಂಡು ಬೈಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಜಯನಗರ 4th ಬ್ಲಾಕ್ ಹತ್ರ ಬರ್ಬೇಕಾದ್ರೆ
ರಮಿತ್ಗೆ ಅಲ್ಲಿರೋ ಬಸ್ ಸ್ಟಾಪ್ನ ಪಕ್ಕದಲ್ಲಿ ಯಾರೋ ಒಬ್ರು ವಯಸ್ಸಾದವರು, ಅಂದ್ರೆ ಒಂದು 50ರಿಂದ 55 ವರ್ಷದವರೊಬ್ರು ಆಟೋನ ಹಿಂದಿನಿಂದ ತಳ್ತಾ ಇದ್ರು. ರಮಿತ್ಗೆ ಅದನ್ನ ನೋಡಿದಾಗ ಮೋಸ್ಟ್ಲಿ ಇವರ ಆಟೋ ಹಾಳಾಗಿರ್ಬೇಕು, ಏಜ್ ಕೂಡ ಆದಾಗಿದೆ, ಅವರಿಗೆ ತಳ್ಳಕ್ಕಾಗದೇ ಇರ್ಬೋದು, ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾರಲ್ವಾ ಅಂತ ಅನ್ಕೊಂಡು ಹೆಂಗೋ ಟೈಮ್ ಆಗಿದೆ, ಮಳೆಯಲ್ಲಿ ಮೈ ಬೇರೆ ಒದ್ದೆ ಆಗಿದೆ, ಅಟ್ಲೀಸ್ಟ್ ಅವ್ರಿಗಾದ್ರೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬೈಕ್ನ ಅಲ್ಲೇ ಸೈಡಿಗೆ ಹಾಕಿ ಸೀದಾ ಆ ಆಟೋದವರ ಹತ್ತಿರ ನಡ್ಕೊಂಡು ಹೋಗ್ತಾನೆ. ಸರ್ ಯಾಕೆ, ಏನಾಯ್ತು, ಆಟೋ ಸ್ಟಾರ್ಟ್ ಆಗ್ತಾ ಇಲ್ವಾ ಅಂತ ಕೇಳಿದ್ದಕ್ಕೆ ಆ ಆಟೋದವನು ಗೊತ್ತಿಲ್ಲಪ್ಪ, ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಮಿತ್ ಇಟ್ಕೊಂಡು, ಸರ್ ನೀವು ಮುಂದೆ ಕೂತ್ಕೊಂಡು ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡಿ, ನಾನು ಹಿಂದೆಯಿಂದ ತಳ್ತೇನೆ ಅಂತ ಹೇಳ್ತಾನೆ. ಆಗ ಆ ಆಟೋದವನು ಏನೂ ಮಾತಾಡದೆ ಸೀದಾ ಹೋಗ್ಬಿಟ್ಟು ಮುಂದೆ ಕೂತ್ಕೋತಾನೆ. ರಮಿತ್ಗೆ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ, ಯಾಕೆ ಈ ಅಪ್ಪ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಅಂತ. ಬಟ್ ಅವನದನ್ನ ಜಾಸ್ತಿ ತಲೆ ಹಾಕೊಳಕ್ ಹೋಗೋದಿಲ್ಲ, ಏನಾದ್ರೂ ಆಗ್ಲಿ ಅಂತ ಆಟೋನ ಹಿಂದಿನಿಂದ ತಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು 100 ಮೀಟರ್ ಮುಂದೆ ಹೋದ್ಮೇಲೆ ಆಟೋ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿ ಆಟೋನ ಬಿಟ್ಕೊಂಡು ಸೀದಾ ಹೋಗ್ತಾರೆ. ರಮಿತ್ಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ಲ, ಹಿಂದೆ ತಿರುಗಿನೂ ನೋಡಲ್ಲ. ರಮಿತ್ ಮನ್ಸಲ್ಲೇ, ಇವನ್ ಯಾರ್ ಗುರು, ನಾನ್ ಯಾಕೆ ಇವನಿಗೆ ಹೆಲ್ಪ್ ಮಾಡಕ್ ಬಂದೆ, ಒಂದ್ ಸ್ವಲ್ಪನೂ ಗ್ರಾಟಿಟ್ಯೂಡ್ ಇಲ್ವಲ್ಲ ಅಂತ ಬೈಕೊಂಡು ಸೀದಾ ಅವನ ಬೈಕ್ ಹತ್ರ ನೆಟ್ಕೊಂಡ್ ಬರ್ತಾನೆ. ಅವನ ಬೈಕ್ ಹತ್ರ ಬಂದು ಸೀಟ್ ಮೇಲಿದ್ದ ನೀರೆಲ್ಲ ಒರೆಸ್ಕೋಬೇಕು ಅಂತ ಬಟ್ಟೆನ ತಗೊಂಡು ಸೀಟ್ ಒರೆಸ್ಬೇಕಾದ್ರೆ ಅವನಿಗೆ ಕೈಯೆಲ್ಲ ತುಂಬಾ ಕಪ್ಪಗಿರೋ ಹಾಗೆ ಕಾಣಿಸುತ್ತೆ. ಅಂದ್ರೆ ತುಂಬಾ ಹಳೇದಾದ ಯಾವ್ದಾದ್ರು ವಸ್ತುವನ್ನ ಮುಟ್ಟಿದಾಗ ಅದ್ರಲ್ಲಿರೋ ಧೂಳೆಲ್ಲ ಹಿಡ್ಕೊಂಡಿರುತ್ತಲ್ಲ, ಆ ರೀತಿ. ಆ ಮಳೆ ನೀರಿಗೂ ಕೂಡ ಅದು ಹೋಗಿರಲ್ಲ. ಅವನ ಕೈಯನ್ನ ಸ್ಮೆಲ್ ಮಾಡಿ ನೋಡಿದಾಗ ಒಂಥರ ಕೆಟ್ಟದಾದ ಸ್ಮೆಲ್ ಬರ್ತಾ ಇತ್ತು. ರಮಿತ್ ಅದ್ರ ಬಗ್ಗೆ ಜಾಸ್ತಿ ಎಲ್ಲ ಯೋಚನೆ ಮಾಡಕ್ ಹೋಗಲ್ಲ, ಏನೋ ಆಟೋದು ಇಂಜಿನ್ ಆಯಿಲ್ ಏನಾದ್ರು ಇರಬೇಕು ಅಂತ ಆ ಬಟ್ಟೆಯಲ್ಲೇ ಕೈ ಒರೆಸ್ಕೊಂಡು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ನಿಮಗೆ ಗೊತ್ತಿರಬಹುದು, ಜಯನಗರಿಂದ ಬನಶಂಕರಿಗೆ ಹೋಗ್ಬೇಕಾದ್ರೆ ಒಂದು ಸ್ಟ್ರೈಟ್ ರೋಡ್ ಇದೆ, ಲೆಫ್ಟ್ ರೈಟ್ ಏನೂ ತಗೊಳಂಗಿಲ್ಲ, ಡೈರೆಕ್ಟ್ ಆಗಿ ಬನಶಂಕರಿ ಕನೆಕ್ಟ್ ಆಗುತ್ತೆ. ಆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ರಮಿತ್ ಸ್ವಲ್ಪ ಸ್ಪೀಡ್ ಆಗೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದ, ಯಾಕೆಂದ್ರೆ ಆದಷ್ಟು ಬೇಗ ಮನೆಗೆ ಹೋಗೋಣ ಅಂತ. ಆ ಟೈಮಲ್ಲಿ ಸ್ವಲ್ಪ ಮಳೆ ಕೂಡ ಕಮ್ಮಿ ಆಗಿತ್ತು. ಆಗ ರಮಿತ್ಗೆ ಬೈಕ್ನ ಮಿರರ್ ಅಲ್ಲಿ ಹಿಂದೆ ಯಾವ್ದೋ ಆಟೋ ಬರ್ತಾ ಇರೋ ತರ ಕಾಣಿಸುತ್ತೆ. ಫಸ್ಟ್ ಅವನ ಅದನ್ನ ಸರಿಯಾಗಿ ನೋಡಲ್ಲ, ಆದ್ರೆ ಇನ್ನೊಂದ್ಸಲ ಅವನ ಮಿರರ್ ಅಲ್ಲಿ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ಇದು ಇವಾಗಷ್ಟೇ ನನಗೆ ಸಿಕ್ಕಿರೋ ಆಟೋ ಅಲ್ವಾ ಅಂತ. ಅದೇ ಆಟೋ ಅಂತ ಅವನಿಗೆ ಹೆಂಗ್ ಗೊತ್ತಾಗುತ್ತಂದ್ರೆ, ಇದು ನಿಜವಾಗ್ಲೂ ಹೇಗಾಯ್ತೋ ಗೊತ್ತಿಲ್ಲ, ಆದ್ರೆ ಅವನ ಆ ಬೈಕ್ನ ಮಿರರ್ ಅಲ್ಲಿ ಅವನಿಗೆ ಆಟೋದೊಳಗಡೆ ಇರುವ ವ್ಯಕ್ತಿ ನೀಟಾಗಿ ಕಾಣಿಸ್ತಾ ಇದ್ರಂತೆ. ಆ ಮಳೆಯಲ್ಲಿನೂ ಕೂಡ ಆ ವ್ಯಕ್ತಿಯನ್ನ ನೋಡಿದಾಗ್ಲೇ ಅವನಿಗೆ ಗೊತ್ತಾಗೋದು ನನಗೆ ಹಿಂದೆ ಸಿಕ್ಕಿದ್ದ ಆಟೋ ಇದೆ ಅಂತ. ರಮಿತ್ಗೆ ಸ್ವಲ್ಪ ಶಾಕ್ ಆಗುತ್ತೆ, ಯಾಕೆಂದ್ರೆ ನಾನು ಇವರು ಹೋದ್ಮೇಲೆ 100 ಮೀಟರ್ ಹಿಂದೆ ಬಂದು ಮತ್ತೆ ನನ್ನ ಬೈಕ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇರೋದು, ಇವ್ರು ಹೆಂಗೆ ಇನ್ನು ನನ್ನ ಹಿಂದೆನೆ ಇದ್ದಾರೆ. ಅದು ಅಲ್ಲದೆ ಆಗ್ಲೇ ರಮಿತ್ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವನು ಅವ್ರ ಹತ್ರ ಕೇಳಿರ್ತಾನೆ, ನೀವ್ ಎಲ್ಲಿ ಹೋಗ್ಬೇಕು ಅಂತ. ಆಗ ಅವರು ನಾನು ಬನಶಂಕರಿಗೆ ಹೋಗ್ಬೇಕು ಅಂತ ಹೇಳಿರ್ತಾರೆ. ಬನಶಂಕರಿಗೆ ಹೋಗ್ಬೇಕು ಅಂದ್ರೆ ಇದೇ ರೋಡಲ್ಲಿ ಹೋಗ್ಬೇಕು, ಇವ್ರು ಯಾಕೆ ಇನ್ನು ಹಿಂದೆನೆ ಇದ್ದಾರೆ, ನನ್ಕಿಂತ ಮುಂದೆನೆ ಹೋಗಿದ್ರಲ್ವಾ ಅಂತ ಅನ್ಕೊಂಡು ರಮಿತ್ ನನ್ನ ಬೈಕ್ನ ಸ್ಲೋ ಮಾಡ್ತಾನೆ. ರಮಿತ್ ತನ್ನ ಬೈಕ್ನ ಸ್ಲೋ ಮಾಡ್ತಾ ಇದ್ದ ಹಾಗೆ ಅವನ ಹಿಂದೆ ಬರ್ತಿದ್ದ ಆಟೋ ಕೂಡ ಸ್ಲೋ ಆಗುತ್ತೆ. ರಮಿತ್ಗೆ ನಿಧಾನಕ್ಕೆ ಭಯ ಆಗೋಕ್ಕೆ ಶುರುವಾಗುತ್ತೆ, ಯಾಕೆಂದ್ರೆ ಅವನಿಗೆ ಯಾವುದೇ ದೆವ್ವಭೂತಗಳ ಬಗ್ಗೆ ಭಯ ಇರಲಿಲ್ಲ, ಆದ್ರೆ ಇವನೊಬ್ಬ ಯಾರೋ ಕಳ್ಳ ಇರಬೇಕು, ಮೋಸ್ಟ್ಲಿ ನನ್ನನ್ನ ಹೊಡೆದು ಬಡ್ದು ನನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಅನ್ನೋ ಭಯ ಶುರುವಾಗುತ್ತೆ. ರಮಿತ್ ಒಂದೇ ಸಮನೆ ಬೈಕ್ನ ಸ್ಪೀಡ್ನ ಜಾಸ್ತಿ ಮಾಡ್ತಾನೆ. ಆಗ ಅವನ ಹಿಂದೆ ಬರ್ತಿದ್ದ ಆಟೋ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ರಮಿತ್ ಎಲ್ಲಿನೂ ನಿಲ್ಲಿಸದೆ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ರಮಿತ್ 1-2 ನಿಮಿಷ ಬಿಟ್ಟು ಮತ್ತೆ ಬೈಕ್ನ ಮಿರರ್ನ ನೋಡಿದಾಗ ಆ ಮಳೆಯಲ್ಲಿಯೂ ಕೂಡ ರಮಿತ್ ಬೆವರಿ ಹೋಗ್ತಾನೆ, ಯಾಕೆಂದ್ರೆ ಅವನ ಹಿಂದೆ ಇದ್ದ ಆಟೋ ಇಲ್ವೇ ಇಲ್ಲ. ಈಗ ನೀವೆಲ್ಲ ಅನ್ಕೋಬಹುದು, ಅವರೆಲ್ಲೋ ಲೆಫ್ಟ್ ರೈಟ್ ತಗೊಂಡು ಹೋಗಿರ್ಬೋದಲ್ವಾ ಅಂತ. ಆದ್ರೆ ಆ ರೋಡಲ್ಲಿ ಲೆಫ್ಟ್ ರೈಟ್ ಯಾವುದೂ ಕೂಡ ಇಲ್ಲ, ಅದು ಒಂದೇ ಸ್ಟ್ರೈಟ್ ರೋಡ್ ಇರೋದು. ಇನ್ನು 500 ಮೀಟರ್ ಮುಂದೆ ಹೋದ್ಮೇಲೆ ಲೆಫ್ಟ್ ತಗೊಳಕ್ಕಾಗೋದು. ಹಾಗಾದ್ರೆ ಆ ಆಟೋ ಎಲ್ಲಿ ಹೋಯ್ತು? ರಮಿತ್ ಬೈಕ್ನ ಅಲ್ಲೇ ಸೈಡ್ಗೆ ಹಾಕಿ ಬೈಕಿಂದ ಇಳಿದು ಎಲ್ಲ ಕಡೆ ನೋಡ್ತಾನೆ. ಅವನಿಗೆ ಆ ಬೈಕ್ನ ಸುಳಿವೇ ಸಿಗೋದಿಲ್ಲ. ಅದು ಅಲ್ಲದೆ ಅಲ್ಲಿ ಯಾವುದೇ ಗಾಡಿಗಳು ಕೂಡ ತಿರುಗಾಡ್ತಾ ಇರಲ್ಲ. 1-2-3 ನಿಮಿಷ ಆದ್ಮೇಲೆ ಇನ್ನೊಂದು ಬೈಕ್ ಬರುತ್ತೆ. ಆ ಬೈಕಲ್ಲಿ 2 ಹುಡುಗರು ಇರ್ತಾರೆ. ರಮಿತ್ ಆ ಬೈಕ್ಗೆ ಕೈ ಅಡ್ಡ ಹಾಕಿ ಅವ್ರ ಹತ್ರ ಕೇಳ್ತಾನೆ, ಬ್ರೋ ನೀವೇನಾದ್ರೂ ಬರ್ತಾ ಯಾವ್ದಾದ್ರು ಆಟೋವನ್ನ ನೋಡಿದ್ರಾ ಅಂತ. ಅದಕ್ಕೆ ಆ ಹುಡುಗರು, ಇಲ್ವಲ್ಲ ಬ್ರೋ, ನಮ್ಗೆ ಯಾವ್ದು ಆ ಥರದ ಆಟೋ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವನು, ಹೌದಾ ಸರಿ ಆಯ್ತು ಅಂತ ಹೇಳ್ತಾನೆ.
ಆಗ ಆ ಹುಡುಗರು ಯಾಕೆ ಬ್ರೋ ಏನಾಯ್ತು ಅಂತ ಹೇಳಿ ಅಂತ ಕೇಳಿದಾಗ ರಮಿತ್ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಅದಕ್ಕೆ ಆ ಹುಡುಗರು, ನಾವು ಬರ್ತಾ ಯಾವುದೇ ಗಾಡಿ ನೋಡಿಲ್ಲ, ಈಗ ನಿಮ್ಮನ್ನೇ ನೋಡ್ತಾ ಇರೋದು, ನಮಗೆ ಯಾವುದೂ ಆಟೋ ಕೂಡ ಸಿಗ್ಲಿಲ್ಲ, ಆ ಕಡೆ ರೋಡಲ್ಲಿಯೂ ಕೂಡ ನಾವು ಯಾವುದೂ ಆಟೋ ನೋಡಿಲ್ಲ, ಇಷ್ಟೊಂದು ಮಳೆ ಬೇರೆ ಬೀಳ್ತಾ ಇದೆ, ಟೈಮ್ ಆಗಿದೆ, ಈಗ ಯಾರು ಬ್ರೋ ಬರ್ತಾರೆ, ನೀವು ಯಾಕೆ ಆ ಥರ ಎಲ್ಲ ಗಾಡಿ ನಿಲ್ಲಿಸಿ ಹೆಲ್ಪ್ ಮಾಡಕ್ಕೆ ಹೋಗ್ತೀರಾ ಬ್ರೋ, ಈ ಟೈಮ್ ಸರಿ ಇರೋದಿಲ್ಲ, ಕಳ್ಳರು ಇರ್ಬೋದು, ದೆವ್ವಭೂತಗಳು ಕೂಡ ಇರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ರಮಿತ್, ಬ್ರೋ ಈ ರೋಡಲ್ಲಿ ಯಾವುದು ಬ್ರೋ ದೆವ್ವಭೂತ, ನಾನು ಅದೆಷ್ಟು ಸಲ ತಿರುಗಾಡಿದ್ದೀನಿ ಅಂತ ಹೇಳಿದಾಗ ಆ ಹುಡುಗರು, ಎಲ್ಲ ಟೈಮಲ್ಲೂ ದೆವ್ವಭೂತ ಸಿಗಬೇಕು ಅಂತ ಇರಲ್ಲ, ಕೆಲವೊಂದ್ಸಲ ಆಗುತ್ತೆ ಈ ರೀತಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದನ್ನ ಕೇಳಿದ್ದೀವಿ, ಬಟ್ ನಮ್ಗೆ ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಕೆಲವರೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಆ ಹುಡುಗರು, ಇನ್ನೆಲ್ಲಿಯೂ ಬೈಕ್ ನಿಲ್ಸಕ್ಕೆ ಹೋಗಬೇಡಿ, ಟೈಮ್ ಬೇರೆ ಆಗಿದೆ, ಸೀದಾ ಮನೆಗೆ ಹೋಗ್ಬೇಡಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ರಮಿತ್ ಕೂಡ ಸರಿ ಅಂತ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಒಂದು ಸ್ವಲ್ಪ ಮುಂದೆ ಹೋದ ಮೇಲೆ ರಮಿತ್ಗೆ ತನ್ನ ಹಿಂದೆ ಯಾರೋ ಕೂತ್ಕೊಂಡಿದ್ದಾರೆ ಅನ್ನೋ ತರ ಫೀಲ್ ಆಗೋಕೆ ಶುರುವಾಗುತ್ತೆ. ಈಗ ನಾರ್ಮಲ್ ಆಗಿ ಒಬ್ರು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಅವರ ಹಿಂದೆ ಯಾರಾದ್ರೂ ಕೂತ್ಕೊಂಡಾಗ ಅವರಿಗೆ ಆ ವೆಯ್ಟ್ ಫೀಲ್ ಆಗ್ತಾ ಇರುತ್ತೆ. ರಮಿತ್ಗೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಅವನು ಮಿರರಲ್ಲಿ ನೋಡ್ತಾನೆ, ಹಿಂದೆ ತಿರುಗಿ ನೋಡ್ತಾನೆ, ಆದ್ರೆ ಅವನಿಗೆ ಯಾರು ಕೂಡ ಕಾಣಿಸಲ್ಲ. ಅದೇ ಟೈಮಲ್ಲಿ ಅವನಿಗೆ ಅವನ ಕಿವಿಯ ಹತ್ತಿರ ಬಂದು ಯಾರೋ ಉಸಿರಾಡದ ಹಾಗೆ ಕೇಳಿಸ್ತಾ ಇರುತ್ತೆ. ರಮಿತ್ಗೆ ಯಾವ ಲೆವೆಲಲ್ಲಿ ಭಯ ಆಗಿತ್ತು ಅಂದ್ರೆ ಬೈಕ್ನ ಅಲ್ಲೇ ಎಲ್ಲಾದ್ರೂ ಸೈಡ್ಗೆ ಹಾಕಿ ಓಡೋಗೋಣ ಅನ್ನೋ ಲೆವೆಲ್ಗೆ ಆಗಿತ್ತಂತೆ. ಯಾಕೆಂದ್ರೆ ಹಿಂದೆ ಯಾರೂ ಕೂತ್ಕೊಂಡಿಲ್ಲ, ಬಟ್ ವೇಟ್ ಫೀಲ್ ಆಗ್ತಾ ಇದೆ, ಯಾರೋ ಕಿವಿ ಹತ್ತಿರ ಉಸಿರಾಡೋ ತರ ಆಗ್ತಾ ಇದೆ. ಏನಾಗ್ತಿದೆ ಅಂತಾನೆ ನಿಮ್ಗೆ ಗೊತ್ತಾಗಲ್ಲ. ಬೈಕಿಂದ ಇಳಿಯೋ ಧೈರ್ಯ ಕೂಡ ಇಲ್ಲ. ಬೈಕ್ನ ಸ್ಪೀಡನ್ನ ಇನ್ನೂ ಜಾಸ್ತಿ ಮಾಡ್ತಾನೆ. ಆಗ ಆಲ್ಮೋಸ್ಟ್ ಮಳೆ ಕಮ್ಮಿ ಆಗಿರುತ್ತೆ. ಅವನ ಲೆಫ್ಟ್ ರೈಟ್ ಎಲ್ಲ ಈ ರೋಡ್ ಲೈಟ್ಗಳು ಆನ್ ಆಗಿರುತ್ತೆ. ಆಗ ಅವನಿಗೆ ಸಡನ್ ಆಗಿ ರೋಡ್ ಕಡೆ ನೋಡಿದಾಗ ಅವನ ಹಿಂದೆ ಯಾರೋ ಕೂತಿರೋ ತರ ನೆರಳು ಕಾಣಿಸ್ತಾ ಇರುತ್ತೆ. ರಮಿತ್ ಬೈಕ್ನ ಸ್ಲೋ ಮಾಡಿ ಮತ್ತೆ ರೋಡ್ ಕಡೆ ನೋಡಿದಾಗ ಅವನಿಗೆ ಅವನ ಬೈಕ್ ಹಾಗೆ ಅವನು ಜೊತೆಗೆ ಅವನ ಹಿಂದೆ ಯಾರೋ ಕೂತಿರೋ ತರ ನೆರಳು ಕಾಣಿಸ್ತಾ ಇತ್ತು. ರಮಿತ್ಗೆ ಸಿಕ್ಕಾಪಟ್ಟೆ ಭಯ ಆಗೋಕೆ ಶುರು ಆಗುತ್ತೆ. ಮತ್ತೆ ಬೈಕ್ನ ಸ್ಪೀಡ್ನ ಜಾಸ್ತಿ ಮಾಡ್ತಾನೆ. ಆಗ ಅವನಿಗೆ ಅವನ ಬೈಕ್ನ ಪಕ್ಕದಲ್ಲೇ ಯಾರೋ ಜೋರಾಗಿ ಓಡ್ಕೊಂಡು ಬರೋ ತರ ಅನ್ಸುತ್ತೆ. ಅವನು ಎಷ್ಟೇ ಬೈಕ್ ಸ್ಪೀಡ್ ಜಾಸ್ತಿ ಮಾಡಿದ್ರು ಅದೇ ಬೈಕ್ ಸ್ಪೀಡಲ್ಲಿ ಯಾರೋ ಅವನ ಪಕ್ಕದಲ್ಲಿ ಓಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಅದು ಯಾವುದೇ ವ್ಯಕ್ತಿ ತರ ಅವನಿಗೆ ಕಾಣಿಸೋದಿಲ್ಲ, ಏನೋ ಒಂಥರ ಶಾಡೋ ರೀತಿ ಕಾಣಿಸ್ತಾ ಇರುತ್ತೆ. ಆ ಓಡ್ಕೊಂಡು ಬರ್ತಿರೋ ಸೌಂಡ್ ಕೂಡ ಅವನಿಗೆ ಕೇಳಿಸ್ತಾ ಇರುತ್ತೆ. ಅದೇ ಟೈಮಲ್ಲಿ ರೋಡ್ ಪಕ್ಕದಲ್ಲಿದ್ದ 2 ನಾಯಿಗಳು ಜೋರಾಗಿ ಇವನ ಬೈಕನ್ನು ನೋಡಿ ಕೂಗೋಕೆ ಶುರು ಮಾಡುತ್ತೆ. ಆದ್ರೆ ವಿಚಿತ್ರ ಏನಂದ್ರೆ ಆ ನಾಯಿಗಳು ಇವನನ್ನ ನೋಡಿ ಕೂಗ್ತಾ ಇರಲ್ಲ, ಬೈಕ್ನ ನೋಡಿನೂ ಕೂಗ್ತಾ ಇರಲ್ಲ, ಆದ್ರೆ ಬೈಕ್ನ ಹಿಂದಿನ ಸೀಟ್ನ ನೋಡಿ ಕೂಗ್ತಾ ಇರ್ತವೆ. ರಮಿತ್ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿರ್ತಾನೆ. ಆ ನಾಯಿಗಳು ರಮಿತ್ನ ಕಡೆನೆ ನೋಡಿರೋದಿಲ್ಲ. ಅವೆರಡೂ ನಾಯಿಗಳು ನೋಡ್ತಾ ಇದ್ದಿದ್ದೆ ಬೈಕ್ನ ಹಿಂದಿನ ಸೀಟ್ ಕಡೆ. ರಮಿತ್ ಆ ನಾಯಿಗಳನ್ನ ಪಾಸ್ ಆಗಿ ಹೋದ್ಮೇಲೂ ಕೂಡ ಆ ನಾಯಿಗಳು ಆ ಬೈಕ್ನ ಹಿಂದೆನೆ ಓಡ್ ಬರ್ತಾ ಇತ್ತು. ರಮಿತ್ ಭಯಕ್ಕೆ ಬನಶಂಕರಿ ಅಮ್ಮನ ಹೆಸರನ್ನ ಹೇಳ್ಕೊಂಡು ಆ ಕಡೆ ಈ ಕಡೆ ನೋಡದೆ ಹೋಗ್ತಾನೆ ಇದ್ದ. ಅವನು ಮನೆ ರೀಚ್ ಆಗಕ್ಕೆ ಇನ್ನೂ ಒಂದು 5-10 ನಿಮಿಷ ಟೈಮ್ ಇತ್ತು. ಆಗ ಅವನಿಗೆ ರೋಡ್ನ ಪಕ್ಕದಲ್ಲಿ ಒಂದು ಅಜ್ಜಿ ನಿಂತ್ಕೊಂಡಿರೋದು ಕಾಣಿಸುತ್ತೆ. ಅವರು ಚೆನ್ನಾಗಿ ರೆಡಿಯಾಗಿ ಕೆಂಪು ಬಣ್ಣದ ಸೀರೆಯನ್ನ ಉಟ್ಕೊಂಡು ತಲೆ ತುಂಬಾ ಹೂವನ್ನ ಮುಡ್ಕೊಂಡಿದ್ರು. ರಮಿತ್ ಸ್ವಲ್ಪ ದೂರದಿಂದಲೇ ಅವರನ್ನ ನೋಡ್ಕೊಂಡೇ ಬರ್ತಾ ಇದ್ದ. ಆಲ್ರೆಡಿ ಒಂದ್ಸಲ ಬೈಕ್ ನಿಲ್ಸಿದ್ದಕ್ಕೆ ಆಗಿರೋದೇ ಸಾಕು, ಮತ್ತೆ ಬೈಕ್ ನಿಲ್ಸೋದು ಬೇಡ, ಆ ಅಜ್ಜಿ ಯಾರಾದರೂ ಆಗಿರ್ಲಿ ನನಗೆ ಇವ್ರ ಸಹವಾಸನೇ ಬೇಡ ಅಂತ ಹೇಳಿ ರಮಿತ್ ಅವರನ್ನ ನೋಡಿದ್ರು ಕೂಡ ನೋಡದೇ ಇರೋ ತರ ಅವ್ರ ಹತ್ರನೇ ಪಾಸ್ ಆಗಿ ಹೋಗ್ತಾನೆ. ಆದರೆ ವಿಚಿತ್ರ ಏನಂದ್ರೆ ಆ ಅಜ್ಜಿಯನ್ನ ಪಾಸ್ ಆಗಿ ಹೋಗಿದ ತಕ್ಷಣ ರಮಿತ್ಗೆ ಇಷ್ಟೋ ತನಕ ಅವನ ಹಿಂದೆ ಯಾರೋ ಕೂತ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿತ್ತಲ್ವಾ, ಆ ವೆಯ್ಟ್ ಈಗ ಅವನಿಗೆ ಕಮ್ಮಿ ಆಗುತ್ತೆ. ಅವನಿಗೆ ನಾರ್ಮಲ್ ತರ ಫೀಲ್ ಆಗ್ತಾ ಇರುತ್ತೆ. ಅಂದ್ರೆ ಅವನೊಬ್ಬನೇ ಬೈಕಲ್ಲಿ ಹೋಗ್ಬೇಕಾದ್ರೆ ಹೇಗಿರುತ್ತೆ ಅದೇ ರೀತಿ ಅನಿಸ್ತಾ ಇರುತ್ತೆ. ಆ ಉಸಿರಾಡ್ತಿರೋ ಸೌಂಡ್ ಕೂಡ ಈಗ ಅವನಿಗೆ ಕೇಳಿಸ್ತಾ ಇರಲ್ಲ. ಸ್ವಲ್ಪ ಮುಂದೆ ಹೋಗಿ ಅವನು ಆ ಮಿರರ್ ಅಲ್ಲಿ ಮತ್ತೆ ನೋಡಿದಾಗ ಅವನಿಗೆ ಆ ರೋಡಲ್ಲಿ ಅಜ್ಜಿ ಕೂಡ ಕಾಣಿಸ್ತಾ ಇರಲ್ಲ. ರಮಿತ್ ಬೈಕ್ನ ಎಲ್ಲಿನೂ ಕೂಡ ನಿಲ್ಲಿಸದೆ ಸೀದಾ ಮನೆ ಹತ್ರ ಹೋಗಿ ಮನೆ ಒಳಗಡೆನೂ ಬೈಕ್ನ ಪಾರ್ಕ್ ಮಾಡದೆ ಅಲ್ಲೇ ರೋಡಲ್ಲೇ ಬೈಕ್ನ ಇಟ್ಟು ಮನೆ ಒಳಗಡೆ ಹೋಗಿ ದೇವರ ಕೊಳಗೆ ಹೋಗಿ ಕುತ್ಕೋತಾನೆ. ಆಗ ಅವನ ಅಮ್ಮ ಬಂದು, ಯಾಕೋ ನಿನ್ಗೆ ಏನಾಯ್ತು, ಯಾಕೆ ಹಿಂಗೆ ನೆನ್ಕೊಂಡು ಬಂದಿದ್ಯಾ,
ಯಾಕಿಷ್ಟು ಭಯ ಪಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅವನೊಂದೆರಡು ನಿಮಿಷ ಏನೂ ಮಾತಾಡೋದಿಲ್ಲ. ಆಗ ಅವರ ಅಮ್ಮ ಅವನನ್ನ ದೇವರ ಕೋಣೆಯಿಂದ ಹೊರಗಡೆ ಕರ್ಕೊಂಡು ಬಂದು ಕೂರಿಸಿ, ಯಾಕೆ, ಏನಾಯ್ತು ಹೇಳು, ಯಾಕಿಷ್ಟು ನಡುಗ್ತಾ ಇದೆಯಾ, ಯಾಕಿಷ್ಟು ಭಯ ಪಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ರಮಿತ್ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಆಗ ಅವರಮ್ಮ ಅದ್ರ ಬಗ್ಗೆ ಏನೂ ರೆಸ್ಪಾಂಡ್ ಮಾಡದೆ ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ, ಬಹುಶಃ ನಿಂಗಲ್ಲಿ ಸಿಕ್ಕಿರೋ ಅಜ್ಜಿ ಆ ಬನಶಂಕರಿ ಅಮ್ಮನೇ ಇರಬೇಕು ಅಂತ. ಆಗ ರಮಿತ್ಗೂ ಅದಕ್ಕೊಂದು ಕ್ಲಾರಿಟಿ ಸಿಗೋಕೆ ಶುರು ಆಗುತ್ತೆ. ಯಾಕೆಂದ್ರೆ ಅವನಿಗೆ ಆ ಅಜ್ಜಿ ಸಿಕ್ಕಿರೋದು ಆ ಬನಶಂಕರಿ ದೇವಸ್ಥಾನದ ಎದುರುಗಡೆ ಇರುವ ಆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ. ಆ ಅಜ್ಜಿಯನ್ನ ದಾಟಿ ಮುಂದೆ ಹೋದ್ಮೇಲೆನೆ ಅವನಿಗೆ ಅವನ ಹಿಂದೆ ಯಾರೋ ಕೂತಿದ್ದಾರೆ ಅನ್ನೋ ಫೀಲ್ ಹೋಗಿರೋದು. ಅಂದ್ರೆ ಅಲ್ಲಿಯವರೆಗೂ ಕೂಡ ಆ ನೆಗೆಟಿವ್ ಎನರ್ಜಿ ನನ್ನ ಜೊತೆನೇ ಇತ್ತು. ಅಲ್ಲಿ ನನಗೆ ಆ ಬನಶಂಕರಿ ಅಮ್ಮನೇ ಕಾಪಾಡಿರೋದು. ಅವ್ರು ಬಂದಿದ್ದಕ್ಕೇನೆ ಆ ಎನರ್ಜಿ ಮತ್ತೆ ನನ್ನ ಜೊತೆ ಬಂದಿಲ್ಲ ಅನ್ನೋದು ಅವನಿಗೆ ಕನ್ಫರ್ಮ್ ಆಗುತ್ತೆ. ಇದೆಲ್ಲ ಆಗಿ ಒಂದು 2-3 ದಿನ ಅವನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿರುತ್ತೆ. ಅದಾದ್ಮೇಲೆ ಅವರ ಅಮ್ಮನ ಜೊತೆ ಬನಶಂಕರಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಮೇಲೆ ರಮಿತ್ ಮತ್ತೆ ಸರಿ ಆಗ್ತಾರೆ. ಇದಿಷ್ಟು ರಮಿತ್ ಅವರ ಜೊತೆ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಆಫೀಸಿಂದ ಮನೆಗೆ ಬರಬೇಕಾದ್ರೆ ಕ್ಯಾಬಲ್ಲಿ ಆಗಿರ್ಬೋದು, ಇಲ್ಲ ಬೈಕಲ್ಲಿ ಆಗಿರ್ಬೋದು, ಈ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಲಿಂಕ್ ಇದೆ, ನನಗೆ DM ಮಾಡಿ. ನಾನು ಇದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಹಾಗೆ ಇನ್ನೊಂದು ಥ್ರಿಲ್ಲಿಂಗ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.